ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ದಿನದಿಂದ ಇನ್ನೊಂದಷ್ಟು ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ತೆಗೆದು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಆದರೆ ಆನ್ಸರ್ ಮಾಡೋದಕ್ಕಾಗಿರಲಿಲ್ಲ. ಒಂದು ಸ್ವಲ್ಪ ಒಂದು 3-4 ಮಂತ್ಸೇ ಆಗೋಯ್ತು ಆ ಕ್ವಶನ್ಸ್ಗಳನ್ನ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು. ಕೆಲವು ಕ್ವಶನ್ಸ್ಗಳು ಅದಕ್ಕೆ ಅವ್ರು ಆಲ್ರೆಡಿ ಆನ್ಸರ್ ಸಿಕ್ಬಿಟ್ಟಿರುತ್ತೆ ಕೇಳಿರೋರಿಗೆ. ಆದ್ರೂ ಇನ್ನೊಂದ್ಸಲ ಆನ್ಸರ್ ಮಾಡಬೇಡ, ಯಾರಾದರೂ ಅದೇ ಕ್ವಶನ್ಸ್ಗೆ ತಿರ್ಗಾ ಸರ್ಚ್ ಏನಾದರೂ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಆನ್ಸರ್ ಸಿಕ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಈ ವಿಡಿಯೋ ಪೋಸ್ಟ್ ಮಾಡೋದು ಕೂಡ ಟ್ರೈ ಮಾಡ್ತೀನಿ. ಏನು ಕ್ವಶನ್ಸಪ್ಪ ಅಂತಂದರೆ, ಸರ್ವೈಕಲ್ ಸರ್ಕ್ಯುಲರ್ ಸ್ಟಿಚ್ ಆದಮೇಲೆ ಅದ್ರ ಬಗ್ಗೆನೇ ಜಾಸ್ತಿ ಕ್ವಶನ್ಸ್ ನನಗೆ ಕೇಳಿರೋದು, ಹಂಗಾಗಿ ಅದಕ್ಕೇ ಆನ್ಸರ್ ಮಾಡ್ತೀನಿ. ಸರ್ವೈಕಲ್ ಸ್ಟಿಚ್ ಆದಮೇಲೆ 5 ಮಂತ್ಸಲ್ಲಿ ಏನೋ ಯಾರಿಗೋ ಸ್ಟಿಚ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಕಮೆಂಟ್ ಮಾಡಿದರು. ಹೊಟ್ಟೆ ತುಂಬ ಟೈಟ್ ಅನಿಸುತ್ತೆ, ಪೇನ್ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ಏನಂತೆ ಹೊಟ್ಟೆ ಟೈಟ್ ಅನಿಸುತ್ತೆ ಅಂತಂದರೆ, ಆಪ್ರೇಷನ್ ಆಗಿ ಸ್ವಲ್ಪ ದಿನಕ್ಕೆ ಅದು ಅನಸ್ತೇಷಿಯಾ ಎಲ್ಲ ಕೊಟ್ಟಿರ್ತಾರಲ್ಲ, ಅದರದ್ದು ಪವರಿಂದಾಗಿ ಹಂಗೆ ಅನಿಸ್ತಾ ಫೀಲ್ ಆಗ್ತಾ ಇರುತ್ತೆ. ನನಗೂ ಹಾಸ್ಪಿಟಲಲ್ಲಿದ್ದಾಗ ಸೇಮ್ ಎಕ್ಸಾಕ್ಟ್ ಫೀಲಿಂಗ್ ನನಗೂ ಕೂಡ ಆಗಿತ್ತು. ಅನಸ್ತೇಷಿಯಾ ಪವರು ಯಾವಾಗ ಕಮ್ಮಿ ಆಗ್ತಾ ಬಂತು ಆಪ್ರೇಷನ್ ಆದಮೇಲೆ, ಆವಾಗ ಮಗು ಫುಲ್ಲು ಒಂದು ಸೈಡಿಗೆ ಬಂದುಬಿಟ್ಟು ಫುಲ್ಲು ಈ ಕಡೆ ಕಲ್ಲು ಥರ ಆಗೋದು, ಟೈಟ್ ಅಂತ ಫೀಲ್ ಆಗೋದು. ಡಾಕ್ಟರ್ ಕೂಡ ಕರೆದ್ಬಿಟ್ಟು ನಾನು ಫೀಲ್ ಮಾಡಿಸಿದ್ದೆ. ಆಮೇಲೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಈ ಸೈಡ್ ಎಲ್ಲೋ ಮೂವ್ ಆಗಿರೋದು ಮಗು, ಈ ಕಡೆ ಕಲ್ಲು ಥರ ಫುಲ್ಲು ಟೈಟ್ ಆಗಿಬಿಡೋದು. ಆ ಥರ ಎಕ್ಸ್ಪೀರಿಯೆನ್ಸ್ ನಂಗೆ ಕೂಡ ಆಗಿದೆ. ಏನೂ ವರಿ ಮಾಡ್ಕೊಳ್ಳೋದು ಬೇಡ, ಅದು ಸರಿ ಹೋಗ್ಬಿಡುತ್ತೆ. ಒಂದು ಸ್ವಲ್ಪ ದಿನ ಆಗ್ತಾ ಸರಿ ಹೋಗುತ್ತೆ. ಮತ್ತು ಇನ್ನೊಬ್ಬರು ಕ್ವಶನ್ ಕೇಳಿದರು, ವೆಯ್ಟ್ ಬಗ್ಗೆ ಕೇಳಿದರು ನನಗೆ ಕನ್ಸೀವ್ ಆಗೋಕ್ಕಿಂತ ಮುಂಚೆ. ಇದು PCOD ಬಗ್ಗೆ ಇತ್ತಲ್ಲ ವಿಡಿಯೋ, ಅದಕ್ಕೆ ಕಮೆಂಟ್ ಬಂದಿದ್ದು. ಅಂದರೆ ಎಷ್ಟು ವೆಯ್ಟ್ ಇದ್ದಾಗ ನೀವು ಕನ್ಸೀವ್ ಆದ್ರಿ, ಮತ್ತು ಇದು ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ನೀವು ಎಷ್ಟಾದರೂ ವೆಯ್ಟ್ ಇರಿ ಪರವಾಗಿಲ್ಲ, ಆದರೆ ನೀವು ಕನ್ಸೀವ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿರೋ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಎಕ್ಸಸೈಸು, ಒಂದು ಸ್ವಲ್ಪ ಬಾಡಿ ಆ್ಯಕ್ಟಿವಿಟಿ ಎಲ್ಲ ಕೂಡ ಜಾಸ್ತಿ ಮಾಡಿಕೊಂಡು ಆ ಪೀರಿಯಡಲ್ಲಿ ಇವಾಗ ಈ ಮಂತು ಮತ್ತು ನೆಕ್ಸ್ಟ್ ಮಂತು ಎಲ್ಲ ನಾವು ಎಕ್ಸಸೈಸ್ ಎಲ್ಲ ಮಾಡಿ ನಮ್ಮದು ಸೈಕಲ್ ಫುಲ್ಲು ಕರೆಕ್ಟಾಗಿ ಬರ್ತಾಯಿದೆ ಅಂತ ಅಂದರೆ, 1 2 3 4 ಒಂದು 2-3 kg ನಾವೇನಾದರೂ ಕಮ್ಮಿ ಆಗಿದ್ದರೆ ವೆಯ್ಟು, ಮತ್ತು ಎಲ್ಲ ಸೈಕಲೆಲ್ಲ ನೀಟಾಗಿ ಚೆನ್ನಾಗಿ ಬರ್ತಾಯಿದ್ರೆ ಎಲ್ಲನೂ ಕೂಡ ಕೌಂಟ್ ಆಗುತ್ತೆ. ನಮಗೆ ಪ್ರೆಗ್ನೆನ್ಸಿಗೆ ಕನ್ಸೀವ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. PCOD ಇರೋರಿಗೆ ಮೇಜರ್ ಅದೇನೇ, ಯಾಕೆಂದರೆ ಡಾಮಿನೇಟಿಂಗ್ ಫಾಲಿಕಲ್ಸ್ ಎಲ್ಲನೂ ರೆಡಿಯಾಗಿರುತ್ತೆ, ಅದು ರಿಲೀಸ್ ಒಂದು ಟೈಮ್ ಕರೆಕ್ಟಾಗಿ ಆಗೋಲ್ಲ. ಅದು ಪ್ರಾಬ್ಲಮ್ ಆಗುತ್ತೆ. ಪೀರಿಯಡ್ಸ್ ಬರೋಲ್ಲ, ಈ ಕಡೆ ಪೀರಿಯಡ್ಸ್ ಬಂದರೆ ಆ ಎಗ್ ಆಲ್ರೆಡಿ ಇದಾಗೋಗಿರುತ್ತೆ, ಟೈಮ್ ಇದಾಗೋಗಿರುತ್ತೆ. ಹಂಗಾಗಿ ಎಲ್ಲ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. PCOD ಇದ್ದರೆ ಕರೆಕ್ಟ್ ಟೈಮ್ಗೆ ಎಗ್ ರಿಲೀಸ್ ಆಗೋಲ್ಲ, ಕರೆಕ್ಟ್ ಟೈಮ್ಗೆ ಪೀರಿಯಡ್ಸ್ ಆಗೋಲ್ಲ ಅಂತ ಹೇಳ್ಬಿಟ್ಟು 1 2 3 ಮಂತ್ಸು ನಾವು ಎಕ್ಸಸೈಸು ಎಲ್ಲ ಕೂಡ ಮಾಡಿಕೊಂಡು ಆಮೇಲೆ ಬೇಬಿ ಪ್ಲ್ಯಾನ್ ಮಾಡಿದ್ರೆ 1 2 3 kg ನಾವು ಕಮ್ಮಿ ಆಗಿ 1 2 3 ಮಂತ್ಸ್ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಓವ್ಯುಲೇಷನ್ಸ್ ಎಲ್ಲ ನಾವು ಟ್ರ್ಯಾಕ್ ಮಾಡ್ಕೊಂಡು ಮಾಡಿದ್ರೆ ಈಸಿಯಾಗಿ PCOD ಇದ್ರೂ ಕೂಡ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟ್ರೈ ಮಾಡ್ಬೋದು. PCOD ಏನಂತ ದೊಡ್ಡ ಪ್ರಾಬ್ಲಮ್ ಅಲ್ಲ ಇವಾಗ, ಅದಕ್ಕೆ ತುಂಬ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ. ಆರಾಮಾಗಿ ಟ್ರೀಟ್ಮೆಂಟ್ಗಳಿಗೆ ತೊಗೊಂಡು ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡು ಮತ್ತು ಫಾಲಿಕ್ಯುಲರ್ ಸ್ಟಡಿ ಮಾಡಿಸ್ತಾ ಇದ್ದರೆ ಅದರಲ್ಲಿ ಇನ್ನೂ ಆರಾಮಾಗಿ ಚೆನ್ನಾಗಿ ಗೊತ್ತಾಗುತ್ತೆ. ಎಗ್ ರಪ್ಚರ್ ಆಗಿರೋದು, ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು, ಓವ್ಯುಲೇಷನ್ ಪೀರಿಯಡ್ಸ್ ಎಲ್ಲ ನಮಗೆಲ್ಲ ನೀಟಾಗಿ ಗೊತ್ತಾಗುತ್ತಲ್ಲ, ಹಾಗಾಗಿ ಈಸಿಯಾಗಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಕ್ವಶನ್ ಅಂತ ಅಂದರೆ, ಇದು ನನಗೆ ಕಾಸ್ಟ್ ಎಷ್ಟಾಯಿತು ಸರ್ವೈಕಲ್ ಸರ್ಕ್ಯುಲರ್ಸ್ದೆ ಆಗಿದೆ ಮತ್ತು ಫಾಲಿಕ್ಯುಲರ್ ಸ್ಟಡಿ ಟೈಮಲ್ಲಿ ಮತ್ತು ಡೆಲಿವರಿ ಟೈಮಲ್ಲಿ 3ಕ್ಕೂ ಆನ್ಸರ್ ಮಾಡಿಬಿಡ್ತೀನಿ. ಫಾಲಿಕ್ಯುಲರ್ ಸ್ಟಡಿ ಫಸ್ಟ್ ಅದನ್ನೇ ತೊಗೊಂಡ್ರೆ, ಫಾಲಿಕ್ಯುಲರ್ ಸ್ಟಡಿ ಮಾಡಿಸೋ ಟೈಮಲ್ಲಿ ಅಂಥ ಜಾಸ್ತಿ ಏನು ಚಾರ್ಜಸ್ ನನಗಾಗಲಿಲ್ಲ. ಅದು ನಾನು ಮಾಡಿಸಿದ್ದು ನಿಮ್ಗೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ನಾನು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದು ವಾಣಿವಿಲಾಸ್ ಹಾಸ್ಪಿಟಲಲ್ಲೇ. ವಾಣಿವಿಲಾಸ್ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಮಲ್ಟಿಪಲ್ ಹಾಸ್ಪಿಟಲ್ಗಳಲ್ಲಿ ನಾನು ಟ್ರೀಟ್ಮೆಂಟ್ಗಳು ತೊಗೊಂಡ್ಬಿಟ್ಟಿದ್ದೀನಿ. ಚನ್ನಪಟ್ಟಣದಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ತುಂಬ ಚೆನ್ನಾಗಿ ನಾವಿರೋ ಏರಿಯಾದಲ್ಲಿ ತುಂಬ ಚೆನ್ನಾಗಿರೋ ಹಾಸ್ಪಿಟಲ್ಗಳಲ್ಲಿ, ಕ್ಲಿನಿಕ್ಗಳಲ್ಲಿ ನಾನು ಟ್ರೀಟ್ಮೆಂಟ್ಗಳನ್ನ ತೊಗೊಂಡಿದ್ದೀನಿ. ಹೆಸರು ತೊಗೋಬೋದೋ ಇಲ್ವೋ ಗೊತ್ತಿಲ್ಲ. ರಾಧಾಕೃಷ್ಣ ಹಾಸ್ಪಿಟಲ್ ಇರ್ಬೋದು, ಗರ್ಭಗುಡಿ ಹಾಸ್ಪಿಟಲ್ ಇರ್ಬೋದು, ಚನ್ನಪಟ್ಟಣದಲ್ಲೂ ಒಂದು 2-3 ಕಡೆ ಆ ಥರ ಎಲ್ಲ ತೋರಿಸಿ ಎಲ್ಲೂ ನನಗೆ ಇದಾಗಲಿಲ್ಲ, ಕನ್ಸೀವ್ ಆಗಲಿಲ್ಲ. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಯ್ತು ಅಂದರೆ, ತುಂಬ ಹೆವಿ ಕಾಸ್ಟ್ ಅಂತ ನನಗೆ ಅನ್ನಿಸ್ತಾ ಇತ್ತು. ಒಂದೊಂದು ಅಪಾಯಿಂಟ್ಮೆಂಟ್ಗೇ 1,000 2,000 3,000, ಒಂದೊಂದು ಸಲ ಟ್ಯಾಬ್ಲೆಟ್ಗಳು ಎಷ್ಟು ಕೊಡೋರು, ಆ ಪೌಡರ್ಗಳು ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಮೆಡಿಸನ್ಸ್ಗಳು ತೊಗೊಳ್ಳೋದು. ಮತ್ತು ಒಂದು ಸಲ ಹಾಸ್ಪಿಟಲ್ ಒಳಗೆ ಹೋದರೆ ಸ್ಕ್ಯಾನಿಂಗ್ ಅಂತೂ ಫಿಕ್ಸ್, ಎವ್ರಿ ಟೈಮ್ ಸ್ಕ್ಯಾನಿಂಗ್ಸು. ಅದೆಲ್ಲನೂ ಮಾಡಿಸಿ ತುಂಬ ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಮನಿನ ನಾವು. ಆಮೇಲೆ ನಾನು ಲಾಸ್ಟ್ ಆಪ್ಷನ್ ಹೋಗಿದ್ದೇನೆ ವಾಣಿವಿಲಾಸ್ ಹಾಸ್ಪಿಟಲ್. ವಾಣಿವಿಲಾಸ್ ಹಾಸ್ಪಿಟಲ್ಲಿ ನಮ್ಮ ಯಜಮಾನ್ರ ಫ್ರೆಂಡ್ ಕಡೆಯಿಂದ ನಮ್ಗೆ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಗೊತ್ತಾಗಿ ಆಮೇಲೆ ಅಲ್ಲಿಗೆ ನಾವು
ಫಸ್ಟ್ ಟೈಮ್ ಹೋಗಿ ಫಸ್ಟ್ ಮಂತು ಪೀರಿಯಡ್ಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತೋರಿಸಿ, ಆಮೇಲೆ ಫಾಲಿಕ್ಯುಲರ್ ಸ್ಟಡಿನ ನಾವು 2 ಮಂತ್ ಕಂಟಿನ್ಯೂ ಮಾಡಿದ್ವಿ. ಸೆಕೆಂಡ್ ಮಂತಲ್ಲಿ ಐ ಗಾಟ್ ಕನ್ಸೀವ್ ಆಯಿತಾ. ಫಸ್ಟ್ ಮಂತಲ್ಲಿನೂ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು. ಸೆಕೆಂಡಲ್ಲಿ ನನಗೆ ಕನ್ಸೀವ್ ಆಯಿತು. ಫಾಲಿಕ್ಯುಲರ್ ಸ್ಟಡಿ ಮಾಡಿಸೋಬೇಕಾದ್ರೆ ನನಗೆ ಟ್ಯಾಬ್ಲೆಟಿಗೆ ಅಷ್ಟೇ ಕಾಸ್ಟ್ ನಾನು ಸ್ಪೆಂಡ್ ಮಾಡಬೇಕಿತ್ತು. ಯಾಕೆಂದರೆ ಕನ್ಸೀವ್ ಆಗಿರಲಿಲ್ವಲ್ಲ. ಕನ್ಸೀವ್ ಆದಮೇಲೆ ಟ್ಯಾಬ್ಲೆಟ್ ಎಲ್ಲ ಕೂಡ ಅವರೇ ಕೊಡ್ತಾರೆ. ಕನ್ಸೀವ್ ಆಗೋಕ್ಕಿಂತ ಮುಂಚೆ ಏನೇನು ಟ್ರೀಟ್ಮೆಂಟ್ ತೊಗೊಂಡ್ರು ಕನ್ಸಲ್ಟೇಷನ್ ಫೀಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಕನ್ಸಲ್ಟೇಷನ್ ಫೀಸ್ ಅಷ್ಟೊಂದು ಇರಲ್ಲ ಅನಿಸುತ್ತೆ. ಬರೀ ಬುಕ್ ಒಂದು ಏನೋ ರೆಡಿ ಮಾಡಿಸ್ಬೇಕು ನಾವು. ಅದು ರೆಡಿ ಮಾಡಿಸಿದ್ರೆ ಅಷ್ಟೇ, ಇನ್ನೇನು ಜಾಸ್ತಿ ಫೀಸ್ ಎಲ್ಲ ಏನಿರಲ್ಲ. ಟ್ಯಾಬ್ಲೆಟ್ಗಳು ಏನೇನಿರುತ್ತೆ ಅದನ್ನು ಹೊರಗಡೆ ತೊಗೋಬೇಕು. ಒಳಗಡೆ ಅಲ್ಲೂ ಕೂಡ ಸಿಗಬಹುದು ಕೆಲವು ಟ್ಯಾಬ್ಲೆಟ್ಗಳು, ಆದರೆ ಅದಕ್ಕೆ ಪೇ ಮಾಡಿ ತೊಗೋಬೇಕು. ಪ್ರೆಗ್ನೆಂಟ್ ಅಂತ ಯಾವಾಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಆಮೇಲಿಂದ ನೀವು ಮಾಡಿಸೋ ಸ್ಕ್ಯಾನಿಂಗ್ ಇರ್ಬೋದು, ನೀವು ತೊಗೊಳ್ಳೋ ಟ್ಯಾಬ್ಲೆಟ್ಸ್ ಇರ್ಬೋದು, ಯಾವ್ಯಾವುದೇ ಟೆಸ್ಟ್ಗಳಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ಯಾವುದೇ ಚಾರ್ಜಸ್ಸು ವಾಣಿವಿಲಾಸಲ್ಲಿ ಮಾಡಲ್ಲ ಆಯಿತಾ. ಡೆಲಿವರಿ ಆದಮೇಲೆ ಸ್ವಲ್ಪ ಚಾರ್ಜಸ್ಗಳಿರುತ್ತೆ. ಫಾಲಿಕ್ಯುಲರ್ ಸ್ಟಡಿ ಟೈಮಲ್ಲಿ ನನಗೆ ಒಂದಷ್ಟು ಸ್ವಲ್ಪ ಇಂಜೆಕ್ಷನ್ಸ್ಗಳೆಲ್ಲ ಹಾಕೋಬೇಕಿತ್ತು. ಹಂಗಾಗಿ ಇಂಜೆಕ್ಷನ್ಸ್ಗಳನ್ನೆಲ್ಲ ಬರ್ಕೊಡೋರು ಹೊರಗಡೆ ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳೋರು. ಯಾಕಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಹೋಗಿ ಬರೋದು ಟ್ರಾವೆಲಿಂಗು ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆನೇ ನಾನು ಇಂಜೆಕ್ಷನ್ಸ್ಗಳನ್ನ ಹಾಕ್ಸ್ಕೊತಿದ್ದೆ. ಅಂದರೆ ನಮ್ಗೆ ಗೊತ್ತಿರೋರ ಕಡೆ, ನಮ್ಮ ಫ್ರೆಂಡ್ ಕಡೆಯೇ ನಾವು ಇಂಜೆಕ್ಷನ್ಗಳನ್ನ ಟೈಮ್ ಕರೆಕ್ಟಾಗಿ ತೊಗೋತಾ ಇದ್ವಿ. ಅದು ಸ್ವಲ್ಪ ಇಂಜೆಕ್ಷನ್ ಸ್ವಲ್ಪ ಕಾಸ್ಟ್ಲಿ ಇರೋದು. ಅಂದರೆ ಅಷ್ಟೊಂದು ಕಾಸ್ಟ್ಲಿ ಅಲ್ಲ, ಯಾಕೆಂದರೆ ನಾವು ಹೊರಗಡೆ ಬೇರೆ ಹಾಸ್ಪಿಟಲಲ್ಲಿ ಕಂಪೇರ್ ಮಾಡಿದರೆ ವಾಣಿವಿಲಾಸಲ್ಲಿ ಕೊಟ್ಟಿದ್ದ ಟ್ರೀಟ್ಮೆಂಟ್ ಎಲ್ಲ ಎಷ್ಟೊಂದೇನೋ ನಮಗೆ ದುಬಾರಿ ಅಂತ ಅನ್ನಿಸ್ತಿಲ್ಲ ಆಯಿತಾ. ಆಮೇಲೆ ಫಾಲಿಕ್ಯುಲರ್ ಸ್ಟಡಿಗೆ ಸ್ವಲ್ಪ ಖರ್ಚಾಯಿತು, ಒಂದು 4-5,000 ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ಒಂದೊಂದು ಇಂಜೆಕ್ಷನ್ಗೆ ಸ್ವಲ್ಪ ಹೆವಿ ಕಾಸ್ಟ್ ಇತ್ತು ಫಾಲಿಕ್ಯುಲರ್ ಸ್ಟಡಿ ಟೈಮಲ್ಲಿ. 2 ಸೈಕಲ್ಗೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಇನ್ನು ಸರ್ವೈಕಲ್ ಸರ್ಕಲಾಜ್ ಏನಂದರೆ ಅಷ್ಟೊಂದೇನು ನಮಗೆ ಕಾಸ್ಟ್ ಆಗಲಿಲ್ಲ. ಯಾಕೆ ಅಂತಂದರೆ ವಾಣಿವಿಲಾಸಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅದಕ್ಕೆ ಚಾರ್ಜ್ ಇರಲ್ಲ, ಫ್ರೀ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ನಾವೇನಾದರೂ ರೂಮ್ಗಳೆಲ್ಲ ಸ್ಪೆಷಲ್ ರೂಮು ಆ ಥರ ಎಲ್ಲ ಏನಾದರೂ ತೊಗೊಂಡ್ರೆ ಆವಾಗ ಚಾರ್ಜಸ್ ಆಗುತ್ತೆ. ಅದೂ ಅಷ್ಟೇ, ನೀವು ಯಾವ ರೂಮ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಚಾರ್ಜಸ್ಗಳಿರುತ್ತೆ ಆಯಿತಾ. ಇನ್ನು ಡೆಲಿವರಿಗೆ ಒಂದು ಸ್ವಲ್ಪ ಚಾರ್ಜಸ್ ಆಗಿತ್ತಷ್ಟೇ. ಅದನ್ನು ಕೂಡ ಏನಂತ ಏನಿಲ್ಲ, 10,000 ಅಷ್ಟು ಖರ್ಚಾಗಿರ್ಬೋದು ಅಷ್ಟೇ ನಮ್ಮ ಕೈಯಿಂದ. ಅದೆಲ್ಲ ಹೊರಗಡೆ ಹೋಲಿಸ್ಕೊಂಡ್ರೆ ಫಾರ್ ಬೆಟರ್. ನಾವು ತೊಗೊಳ್ಳೋ ಟ್ರೀಟ್ಮೆಂಟ್ಗೂ ವರ್ತ್ ಅಂತ ಅನಿಸುತ್ತೆ. ಅವ್ರಿಗೆ ಮಾಡೋ ಕೇರ್ಗೂ ಕೂಡ ವರ್ತ್. ಓಕೆ, ಚೆನ್ನಾಗಿ ನೋಡಿಕೊಂಡ್ರು. ನಾವು ಸ್ಪೆಷಲ್ ರೂಮ್ ತೊಗೊಂಡಿದ್ವಿ, ಅದನ್ನು ಕೂಡ ಎಲ್ಲ ಚೆನ್ನಾಗಿತ್ತು, ಎಲ್ಲ ಓಕೆ. ಮತ್ತು ಇವಾಗ ಇನ್ನೊಂದು ಮೇಯ್ನ್ ಟಾಪಿಕ್, ನಾನು ತುಂಬ ದಿನದಿಂದ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ಕೋತಾ ಇದ್ದೆ. ಒಬ್ಬರು ಇವಾಗ ರೀಸೆಂಟಾಗಿ ಕಮೆಂಟ್ ಮಾಡಿದ್ರು, ಆ ಕಮೆಂಟ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ತುಂಬ ಕಾಸ್ಟ್ ಆಯಿತು ಅಕ್ಕ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ, ಆದರೆ ಎಲ್ಲೂ ನಂಗೆ ಕನ್ಸೀವ್ ಆಗ್ತಾಯಿಲ್ಲ, ಎಲ್ಲೂ ನನಗೆ ವರ್ತ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಮಾಡಿದರು. ರೀಸೆಂಟಾಗಿ ಕಮೆಂಟ್ ಹಾಕಿದ್ರು ನಂದು ಹಳೆ ವಿಡಿಯೋಗೆ. ಅದನ್ನು ನೋಡಿಬಿಟ್ಟು ಅನ್ನಿಸ್ತು ನನಗೆ, ಒಂದ್ಸಲಿ ನಾನು ಈ ಟಾಪಿಕ್ ಬಗ್ಗೆ ಮಾತಾಡ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಯಾಕೆಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ರನ್ ಆಗೋ ವಿಡಿಯೋಗಳೇ ಈ ಥರ ಫಾಲಿಕ್ಯುಲರ್ ಸ್ಟಡಿ ಬಗ್ಗೆ, PCOD ಬಗ್ಗೆ ಮಾತಾಡಿದ್ರೆ, ಸರ್ವೈಕಲ್ ಸರ್ಕಲಾಜ್ ಬಗ್ಗೆ, ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದ್ರೇ ಈ ವಿಡಿಯೋಗಳು ಸ್ವಲ್ಪ ಜನಕ್ಕೆ ರೀಚ್ ಆಗ್ತಾಯಿದೆ. ಹಾಗಾಗಿ ಸರಿ, ಇದೇ ಟಾಪಿಕ್ಕಿಗೆ ನಾನು ಜಾಯಿನ್ ಮಾಡಿಬಿಟ್ಟು ಈ ವಿಷಯನ ಹೇಳೋಣ ಅಂತ ಹೇಳ್ಬಿಟ್ಟು ಇದರಲ್ಲೇ ಹೇಳ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತ ಅಂದರೆ, ನಮಗೆ ಸುತ್ತಮುತ್ತ ನಾವು ಹಳ್ಳಿಗಳಲ್ಲಿದ್ದರೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ತುಂಬ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಕೂಡ ಹೋಗಿ ನಾವು ತೋರಿಸ್ಕೊಂಬರ್ಬೋದು. ಇವಾಗ ಹೆಂಗೆ ಅನಿಸ್ಬಿಟ್ಟಿದೆ ಅಂತಂದರೆ, ಸಾಲ ಮಾಡಿ ಪರವಾಗಿಲ್ಲ, ನಾವು ಯಾರ ಹತ್ರನಾದ್ರು ದುಡ್ಡು ಇಸ್ಕೊಳ್ಳಿ ಪರವಾಗಿಲ್ಲ, ಒಡವೆ ಇಡ್ಲಿ ಪರವಾಗಿಲ್ಲ, ಒಟ್ಟಲ್ಲಿ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ತೋರಿಸೋದು. ಯಾಕಂಗೆ? ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ತೊಗೋತೀವಿ ಅಲ್ವಾ. ಗೌರ್ಮೆಂಟ್ ಏನೇ ಕೆಲಸ ಸಿಕ್ಕಿದ್ರು ತೊಗೋತೀವಿ, ಗೌರ್ಮೆಂಟಿಂದ ದುಡ್ಡು ಬರ್ತಾಯಿದೆ ಅಂದರೆ ತೊಗೋತೀವಿ, ಗೌರ್ಮೆಂಟಿಂದ ಏನೇನು ಫೆಸಿಲಿಟಿ ಸಿಕ್ಕಿದ್ರೆ ತೊಗೋತೀವಿ ಅಲ್ವಾ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾಕೆ ಹೋಗಲ್ಲ ಅಲ್ವಾ? ಅದು ಪಾಯಿಂಟ್ ತಾನೇ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳು ನಾವು ಹೋಗಿ ನಾವು ಕ್ವಶನ್ಸ್ಗಳು ರೈಸ್ ಮಾಡಿದ್ರೇ ಅಲ್ಲಿ ಡೆವಲಪ್ಮೆಂಟ್ ಆಗೋದು, ಅಲ್ಲಿ ಚೆನ್ನಾಗಿರೋ ಟ್ರೀಟ್ಮೆಂಟ್ ಸಿಗೋದು. ತೀರಾ ಲೋವರ್ ಮಿಡಲ್ ಕ್ಲಾಸ್ ಜನಗಳು ಹೋದರೆ ಅವ್ರಿಗೆ ಅವ್ರನ್ನೇ ಡಾಮಿನೇಟ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಸ್ವಲ್ಪ ಎಜುಕೇಟೆಡ್ ಆಗಿರೋರು, ಸ್ವಲ್ಪ ಏನಾದರೂ ಕ್ವಶನ್ಸ್ ರೈಸ್ ಮಾಡೋ ಅಂಥವ್ರು ಹೋಗಬೇಕು. ಎಲ್ಲರೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್, ಇನ್ನೇನು ಗೌರ್ಮೆಂಟ್ ಸ್ಕೂಲ್ಗಳಂತೂ ಎಲ್ಲ ಕ್ಲೋಸ್ ಆಗೋಯ್ತು. ಗೌರ್ಮೆಂಟ್ ಹಾಸ್ಪಿಟಲ್ಗಳು ಮುಚ್ಚಿಬಿಟ್ರೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗಬೇಕಾಗತ್ತೆ. ಅಂಥ ಟೈಮ್ ಬಂದರೂ ಏನೂ ಆಶ್ಚರ್ಯ ಪಡೋಂಗಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಗಳೆಲ್ಲ ಕ್ಲೋಸ್ ಮಾಡಿ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳೇ ಹೋಗೋವಂಥ ಟೈಮ್ ಕೂಡ ಬರುತ್ತೆ, ಹೇಳೋಕ್ಕಾಗಲ್ಲ. ಇವಾಗ ಎಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಇದೆ ಅಲ್ವಾ, ಆ ಥರ ಟೈಮು ಬರುತ್ತೆ. ಎಲ್ಲ ಬಿಸ್ನೆಸ್ಸೇ, ಯಾವುದು ಮೆಡಿಕಲ್ ಫೀಲ್ಡ್ ಎಲ್ಲನೂ ಕೂಡ ಬಿಸ್ನೆಸ್ಸೇ. ಯಾರು ಜೀವ ಉಳಿಸೋಕ್ಕೆ, ನಮಗೋಸ್ಕರ ಏನು ಹೆಲ್ಪ್ ಮಾಡೋಕ್ಕೆ. ನೀವು ಎಂಥ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೂ ದುಡ್ಡು ಕೊಟ್ರೇ ಅವ್ರು ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದು, ದುಡ್ಡು ಕೊಟ್ರೇ ಒಳ್ಳೆ ಫೆಸಿಲಿಟಿ ಕೊಡೋದು, ಒಳ್ಳೆ ಥರ ಮಾತಾಡೋದು. ನೀವು ಆ ಲ್ಯಾಂಗ್ವೇಜು ಇದರಲ್ಲೇ ಅವ್ರ ಬಿಹೇವಿಯರಲ್ಲೇ ನೋಡ್ಬಿಡ್ಬೋದು ಆಯಿತಾ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೆಂಗೆ ಅಂತಂದರೆ, ನೀವು ಹೆಂಗೆ ಬಿಹೇವ್ ಮಾಡ್ತೀರಾ ಹಂಗೆ ಆ ಕಡೆಯಿಂದನೂ ಇರುತ್ತೆ.
ನೀವು ಸ್ಟ್ರಾಂಗಾಗಿ ಹೋಗಿ ಮಾತಾಡಬೇಕು, ಸ್ಟ್ರಾಂಗಾಗಿ ಬಿಹೇವ್ ಮಾಡಬೇಕು, ಸ್ಟ್ರಾಂಗಾಗಿ ಅಲ್ಲಿ ಕ್ವಶನ್ಸ್ ರೈಸ್ ಮಾಡಬೇಕು, ಕೇಳಬೇಕು, ಹೆಲ್ಪ್ ಬೇಕು ಅಂದರೆ ಕೇಳಲೇಬೇಕು, ಬಾಯಿ ಬಿಟ್ಟು ಕೇಳಬೇಕು. ಅವ್ರು ಯಾರು ಏನು ಬಂದರೆ ಹೆಲ್ಪ್ ಮಾಡಲ್ಲ ಆಯಿತಾ. ಮತ್ತು ನೀವು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ಬಿಟ್ಟು ಏನಾದರೂ ಈ ಥರ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ ಅಂತಂದರೆ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಏನಿರುತ್ತೆ, ಬ್ಯಾಕ್ಗ್ರೌಂಡ್ ಏನೇನು ಮೆಡಿಕಲ್ ಹಿಸ್ಟ್ರಿ ಇರುತ್ತೆ. ಇವಾಗ ಸದ್ಯಕ್ಕೆ ನನಗೆ ಇದಾಯಿತು, ಸರ್ವೈಕಲ್ ಸರ್ಕಲೇಜ್ ಆಪ್ರೇಷನ್ ಆಯಿತು ಅಂತ ಅಂದಮೇಲೆ ನಾನು ಅದೇ ಹಾಸ್ಪಿಟಲಲ್ಲೇ ಮಾಡಿಸ್ಕೊಂಡಿದ್ದು. ಸರ್ವೈಕಲ್ ಸರ್ಕಲೇಜ್ ಆದಮೇಲೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಸರ್ವೈಕಲ್ ಸರ್ಕಲೇಜ್ ಆದಮೇಲೆ ನನಗೆ ಡ್ರಿಪ್ಸ್ ಹಾಕ್ತಾರೆ. ಅಬ್ಸರ್ವೇಷನಲ್ಲಿ ನನಗೆ ಲೇಬರ್ ವಾರ್ಡಲ್ಲೇ ಇರಿಸ್ಕೊಂಡಿದ್ರು. ಲೇಬರ್ ವಾರ್ಡ್ ಅಂತಂದರೆ ಏನು, ಎಲ್ಲರಿಗೂ ಲೇಬರ್ ಡೆಲಿವರಿ ಮಾಡಿಸ್ತಾ ಇರ್ತಾರೆ ಆಯಿತಾ. ಆ ವಾರ್ಡಲ್ಲೇ ನನ್ನನ್ನು ಅಬ್ಸರ್ವೇಷನ್ಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ರ. ಅಲ್ಲಿ ಡ್ರಿಪ್ಸ್ ಅಂದರೆ ಕೆಲವ್ರಿಗೆಲ್ಲ ಡೆಲಿವರಿ ಆದಮೇಲೆ ಸ್ವಲ್ಪ ಬೇರೆ ಥರ ಡ್ರಿಪ್ಸ್ ಇರುತ್ತೆ. ಇವಾಗ ನನಗೆ ಸರ್ವೈಕಲ್ ಸರ್ಕಲೇಜ್ ಆಪ್ರೇಷನ್ ಆಗಿರೋದಕ್ಕೆ ನನಗೆ ಬೇರೆ ಥರ ಡ್ರಿಪ್ಸ್ ಹಾಕಬೇಕು ಇರುತ್ತೆ ಅಲ್ವಾ, ಅದು ಡಿಫ್ರೆನ್ಸ್ ಇರುತ್ತೆ ಆ ಡ್ರಿಪ್ಸಲ್ಲೂ ಕೂಡ. ನನಗೆ ನನ್ನ ಮೆಡಿಕಲ್ ಹಿಸ್ಟ್ರಿ ಏನಿದೆ ಬ್ಯಾಕ್ಗ್ರೌಂಡ್ ಏನಿದೆ ಅದೆಲ್ಲ ನನಗೆ ಗೊತ್ತಿರೋದ್ರಿಂದ ನಾನು ಯಾವುದೇ ನರ್ಸ್ ಬಂದರೂ ನಾನು ನನ್ನ ಬ್ಯಾಕ್ಗ್ರೌಂಡ್ನ ನಾನು ಹೇಳಿಬಿಟ್ಟೇ ನಾನು ಏನೇ ಅವ್ರು ಟ್ರೀಟ್ಮೆಂಟ್ ಕೊಟ್ಟರು ನಾನು ತಗೋತಾಯಿದ್ದು. ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿದ್ದರೆ ನನ್ನ ಮೆಡಿಕಲ್ ಹಿಸ್ಟ್ರಿ ನನಗೆ ಗೊತ್ತಿರಬೇಕು. ನಾನು ಅವರೇನೇ ಇಂಜೆಕ್ಷನ್ ಕೊಡೋಕೆ ಬಂದರು, ಟ್ಯಾಬ್ಲೆಟ್ ಕೊಡೋಕೆ ಬಂದರು, ನಿಮ್ಮದು ಹಿಸ್ಟ್ರಿ ನೀವು ಅವ್ರಿಗೆ ಒಂದ್ಸಲಿ ಅಷ್ಟು ಫುಲ್ಲು ಹೇಳಿದೋದ್ರೂ ಬ್ರೀಫಾಗಿ ಒಂಚೂರು ನನಗೆ ಹಿಂಗೆ ಆಪ್ರೇಷನ್ ಆಗಿದೆ, ಅದಕ್ಕೆ ನಮ್ಮನ್ನು ಇಲ್ಲಿ ಅಬ್ಸರ್ವೇಷನ್ ಇಟ್ಕೊಂಡಿದ್ದಾರೆ, ಅದು ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಫುಲ್ಲು ಮೈಂಡ್ ಆ್ಯಕ್ಟಿವ್ ಆಗಿರಬೇಕು ಆಯಿತಾ. ಯಾವುದೇ ಹಾಸ್ಪಿಟ್ಲ್ಗಳಿಗೆ ಹೋದ್ರೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಇವಾಗ ಸಿಕ್ಕಿಲ್ಲ ಅಂದರೆ ಕ್ವಶನ್ ರೈಸ್ ಮಾಡಿ, ಅದನ್ನು ನಾನು ಹೇಳಬಲ್ಲೆ. ಇದನ್ನು ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋಗಿ ವಾಣಿವಿಲಾಸ್ ಅಂತೂ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಬೆಸ್ಟ್, ತುಂಬ ಕ್ಲೀನಾಗಿತ್ತು, ತುಂಬ ಬೆಸ್ಟಾಗಿತ್ತು, ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಅಲ್ಲಿ ಏನೇನು ನಡೀತು ಮತ್ತು ಏನೇನು ಎಲ್ಲ ಇತ್ತು. ಡಾಕ್ಟರ್ಸ್ಗಳಂತೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆದರೆ ನೀವು ಕೇಳಬೇಕು, ನೀವು ಬಾಯಿ ಬಿಟ್ಟು ನೀವು ಹೇಳಿಲ್ಲ ಅಂದರೆ ಏನೂ ಸಿಕ್ಕಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ಮಾತಾಡಬೇಕು, ನೀವು ಕೇಳಬೇಕು, ನಿಮಗೆ ನೀವು ಅದನ್ನು ಇದು ಮಾಡ್ಕೋಬೇಕು, ಅರ್ನ್ ಮಾಡಬೇಕು ಅಷ್ಟೇ ಆಯಿತಾ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತಲೇ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಹೊರಗಡೆ ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು, ಹಾಸ್ಪಿಟಲ್ಗಳಲ್ಲಿ ತುಂಬ 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 ಇದು ಮಾಡ್ತಾಯಿದ್ದಾರೆ, ಎಲ್ಲ ದುಡ್ಡು ಕಡೆನೇ ಹೋಗುತ್ತೆ ಜಾಸ್ತಿ. ಟ್ರೈ ಮಾಡ್ಬೋದು ನೀವು ಗೌರ್ಮೆಂಟ್ ಹಾಸ್ಪಿಟ್ಲು ಟ್ರೈ ಮಾಡ್ಬೋದು. ಮತ್ತು ಇದು ಪ್ರೋಸೆಸ್ ಇದೆಯಲ್ಲ, ಪ್ರೆಗ್ನೆನ್ಸಿ ರಿಲೇಟೆಡ್ ಟ್ರೀಟ್ಮೆಂಟ್ ತೊಗೊಳ್ಳೋದು, ಅದು ಬೇಗ ಅಂತೂ ಮುಗಿಯೋದಂತ ಅಲ್ವೇ ಅಲ್ಲ, ಬೇಗ ಮುಗಿಯುವಂಥ ಪ್ರೋಸೆಸ್ ಅಂತೂ ಅಲ್ವೇ ಇಲ್ಲ. ಕೆಲವರು ಒಂದು 2 ತಿಂಗಳಿಗೆ ಕನ್ಸೀವ್ ಆಗ್ಬೋದು, ಕೆಲವರು 3 ತಿಂಗಳಿಗೆ ಕನ್ಸೀವ್ ಆಗ್ಬೋದು, ಕೆಲವು ವರ್ಷ 2 ವರ್ಷ 3 ವರ್ಷ ಕೂಡ ಟ್ರೀಟ್ಮೆಂಟ್ ತೊಗೊಂಡು ಕನ್ಸೀವ್ ಆಗೋಕ್ಕಾಗಲ್ಲ. ಅಂದರೆ ನೀವು ನೋಡ್ಬೋದು ಎಷ್ಟು ನಾವು ದುಡ್ಡು ನಮ್ಮ ಮನಿನ ಸ್ಪೆಂಡ್ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು. ಟ್ರೈ ಮಾಡಿ ವಾಣಿವಿಲಾಸ್ ಹಾಸ್ಪಿಟಲ್ಲು ಬೆಂಗಳೂರಲ್ಲೇ ಏನಾದ್ರು ನೀವು ಹೋಗಿ ಟ್ರೈ ಮಾಡ್ಬೋದು. ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೋಡ್ತಾರೆ. ಮತ್ತು ನೀವು ಚೆನ್ನಾಗಿ ನಿಮಗೇನೇ ಡೌಟ್ ಬಂದರೂ ಅಲ್ಲೇ ಕೇಳಿ ಅಲ್ಲೇ ಕ್ಲಿಯರ್ ಮಾಡ್ಕೋಬೇಕು. ಹೊರಗಡೆ ಹಾಸ್ಪಿಟಲ್ಗಳ ಥರ ಅಲ್ಲ, ಅಲ್ಲೇ ಕೇಳಿ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅದನ್ನು ಮಾತ್ರ ನಾನು ಹೇಳ್ಬೋದು. ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ, ಚೆನ್ನಾಗಿದೆ ಎಲ್ಲ ಕೂಡ. ಟ್ರೈ ಮಾಡಿ ಆಯಿತಾ. ನೀವು ಇಲ್ಲದೇ ಇದ್ದವ್ರಿಗೆ, ನಿಮ್ಗೆ ಗೊತ್ತಿಲ್ಲದೆ ಇರೋರಿಗೆ ನಾನು ವಾಣಿವಿಲಾಸಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದು. ವಾಣಿವಿಲಾಸಲ್ಲೇ ನನ್ನ ಸರ್ವೈಕಲ್ ಸರ್ಕಲೇಜ್ ಆಪ್ರೇಷನ್ ಕೂಡ ಆಗಿದ್ದು. ವಾಣಿವಿಲಾಸಲ್ಲೇ ಕೂಡ ನಾನು ಡೆಲಿವರಿ ಕೂಡ ಮಾಡಿಸ್ಕೊಂಡಿದ್ದು. ನಾನು ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿ ಮಾಡಿಸ್ಕೋಬೋದಿತ್ತು, ಆಪ್ಷನ್ ಇತ್ತು. ಅಮ್ಮ ಹೇಳಿದ್ರು ಅಲ್ಲೇ ಬನ್ನಿ ಅಂತ. ಆದರೆ ನನಗೆ ಏನು ಮೆಡಿಕಲ್ ಹಿಸ್ಟ್ರಿ ಏನಿತ್ತು ಎಲ್ಲ ಕೂಡ ಅಲ್ಲೇ ಆಗಿರೋದ್ರಿಂದ, ನನಗೆ ಸರ್ವೈಕಲ್ ಸರ್ಕಲೇಜ್ ಆಪ್ರೇಷನ್ ಕೂಡ ಅಲ್ಲೇ ಆಗಿರೋದ್ರಿಂದ ನನಗೆ ಇಲ್ಲೇ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಫಿಕ್ಸ್ ಆಗಿದ್ದೆ, ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ. ಆಪ್ರೇಷನ್ ಆದಮೇಲೆ ನಾನು ನೋಡಿದ್ದೆ ಅಲ್ಲ, ಅಲ್ಲೇ ಫಿಕ್ಸ್ ಆಗಿದ್ದೆ, ನಾನು ಅಲ್ಲೇ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಮಾಡಿಸ್ಕೊಂಡೆ. ಓಕೆನಾ. ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಟ್ರೈ ಮಾಡಿ, ಯಾರ್ಯಾರು ಹೋಗಿಲ್ಲ ಅಂತಂದರೆ ಹೋಗಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಓಕೆನಾ. ಸರಿ, ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಒಂದಷ್ಟು ಜನಕ್ಕೆ ಆನ್ಸರ್ಗಳು ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ನನ್ನ ವಿಡಿಯೋಗೆ ಏನಾದರೂ ಕ್ವಶನ್ಸ್ಗಳಿದ್ರೆ ಕಮೆಂಟ್ ಕೂಡ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.